ಹೌ ಟು ಐಡೆಂಟಿಫೈ ಫೇಕ್ ಗೋಲ್ಡ್. ಅಸಲಿ, ನಕಲಿ ಚಿನ್ನವನ್ನು ಸುಲಭವಾಗಿ ಗುರುತಿಸುವುದು ಹೇಗೆ ತಿಳಿಯಿರಿ. ನಿಮಗೆ ಯಾರಾದರೂ ಇದು ಅಸಲಿ ಚಿನ್ನ ಎಂದು ನೀಡಿದರೆ ಆಗ ನೀವು ಕೆಲವು ಪರೀಕ್ಷೆಗಳನ್ನು ಮಾಡಿಕೊಂಡರೆ, ಮೋಸ ಹೋಗುವುದರಿಂದ ತಪ್ಪಬಹುದು. ವಿಶ್ವದಲ್ಲಿ ಭಾರತೀಯರಷ್ಟು ಬಂಗಾರವನ್ನು ಇಷ್ಟಪಡುವವರು ಬೇರೆ ಯಾರೂ ಇಲ್ಲವೆನ್ನಬಹುದು. ಇಲ್ಲಿನ ಜನರಿಗೆ ಚಿನ್ನದ ಆಭರಣಗಳೆಂದರೆ ತುಂಬಾ ಇಷ್ಟ. ಅದರಲ್ಲೂ ಒಂದು ಮನೆಯಲ್ಲಿ ಮದುವೆಯಾಗುತ್ತಲಿದ್ದರೆ, ಆಗ ಚಿನ್ನದ ಆಭರಣಗಳು ಇಲ್ಲದೆ ಮದುವೆಯೇ ಆಗಲ್ಲ. ಶೃಂಗಾರದಿಂದ ಹಿಡಿದು ಹೂಡಿಕೆ ತನಕ ಪ್ರತಿಯೊಂದರಲ್ಲೂ ಭಾರತೀಯರು ಚಿನ್ನವನ್ನು ಆಯ್ಕೆ ಮಾಡುವರು. ಆದರೆ ಕೆಲವೊಂದು ಸಲ ಬಂಗಾರದ ವಿಷಯದಲ್ಲಿ ಮೋಸ ಹೋಗುವುದು ಇದೆ. ಹೆಚ್ಚಿನ ಜನರು ನಕಲಿ ಚಿನ್ನ ಖರೀದಿ ಮಾಡಿ ಮೋಸ ಹೋಗುವರು. ಇದರಿಂದ ಚಿನ್ನ ಖರೀದಿಗೆ ಮೊದಲು ತುಂಬಾ ಎಚ್ಚರ ವಹಿಸುವುದು ಅಗತ್ಯ. ಚಿನ್ನ ಖರೀದಿಗೆ ಮೊದಲು ಅದು ಅಸಲಿಯೇ ಅಥವಾ ನಕಲಿಯೇ ಎಂದು ತಿಳಿಯುವುದು ಹೇಗೆ? ಅದರ ಬಗ್ಗೆ ತಿಳಿಯೋಣ ಬನ್ನಿ. ಹಾಲ್ಮಾರ್ಕ್ ಪರೀಕ್ಷಿಸಿ. ಚಿನ್ನದ ಆಭರಣ ಖರೀದಿ ಮಾಡುವ ವೇಳೆ ಅದರಲ್ಲಿ BIS ಹಾಲ್ಮಾರ್ಕ್ ಇದೆಯಾ ಎನ್ನುವುದನ್ನು ಮೊದಲಿಗೆ ಖಚಿತಪಡಿಸಿಕೊಳ್ಳಬೇಕು. BIS ಹಾಲ್ಮಾರ್ಕ್ ಬಂಗಾರದ ಪರಿಶುದ್ಧತೆಯನ್ನು ತಿಳಿಸುತ್ತದೆ. ಇದರಿಂದಾಗಿ 2021 ರಿಂದ ಕೇಂದ್ರ ಸರ್ಕಾರವು ಹಾಲ್ಮಾರ್ಕ್ ಲೋಗೋವನ್ನು ಕಡ್ಡಾಯ ಮಾಡಿ. ಹೀಗಾಗಿ ಪ್ರತಿಯೊಂದು ಭಾರತೀಯ ಆಭರಣವು BIS ಹಾಲ್ಮಾರ್ಕ್ನೊಂದಿಗೆ ಮಾರಲ್ಪಡಬೇಕು. ಬಂಗಾರವನ್ನು ಪರೀಕ್ಷೆ ಮಾಡಿ. ಬಂಗಾರವು ಅಸಲಿಯೇ ಎಂದು ತಿಳಿಯಲು 3 ರೀತಿಯ ಪರೀಕ್ಷೆ ಮಾಡಬಹುದು. ಮೊದಲಿಗೆ ಆಸಿಡ್ ಪರೀಕ್ಷೆ, ಎಲೆಕ್ಟ್ರಾನಿಕ್ ಬಂಗಾರದ ಪರೀಕ್ಷೆ ಮತ್ತು ನಿಖರ ಗ್ರ್ಯಾವಿಟಿ ಪರೀಕ್ಷೆ. ಆಸಿಡ್ ಟೆಸ್ಟ್ನಲ್ಲಿ ನೈಟ್ರಿಕ್ ಆಸಿಡ್ ಅನ್ನು ಬಳಸಬೇಕು. ಇದು ಲೋಹವನ್ನು ಗುರುತಿಸುವುದು. ಅದೇ ಎಲೆಕ್ಟ್ರಾನಿಕ್ ಪರೀಕ್ಷೆಯು ಪರಿಶುದ್ಧತೆಯನ್ನು ತಿಳಿಸುವುದು ಮತ್ತು ಗ್ರ್ಯಾವಿಟಿ ಪರೀಕ್ಷೆಯು ಬಂಗಾರದ ಸಾಂದ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ. ಆಯಸ್ಕಾಂತ ಪರೀಕ್ಷೆ. ಆಯಸ್ಕಾಂತವನ್ನು ಚಿನ್ನದ ಬಳಿಗೆ ತನ್ನಿ ಮತ್ತು ಅದರ ಪ್ರತಿಕ್ರಿಯೆ ನೋಡಿ. ಚಿನ್ನವು ಆಯಸ್ಕಾಂತದ ಕಡೆಗೆ ಆಕರ್ಷಣೆ ಆಗುವುದಿಲ್ಲ. ಒಂದು ವೇಳೆ ನಿಮಗೆ ಅದರ ಪ್ರತಿಕ್ರಿಯೆ ಕಂಡುಬರದೇ ಇದ್ದರೆ ಆಗ ಚಿನ್ನವು ಪರಿಶುದ್ಧವಾಗಿದೆ ಎಂದು ಹೇಳಬಹುದು. ಒಂದು ವೇಳೆ ನಕಲಿ ಚಿನ್ನವಾಗಿದ್ದರೆ ಆಗ ಆಕರ್ಷಣೆ ಉಂಟಾಗುವುದು. ಚಿನ್ನ ಲೇಪಿತ ಲೋಹಗಳು ಆಕರ್ಷಣೆಗೆ ಒಳಗಾಗುವುದಿಲ್ಲ. ಆದರೆ ಈ ವಿಧಾನವು 0.100 ರಷ್ಟು ನಿಖರವೇನಲ್ಲ. ಚಿನ್ನದ ಗಾತ್ರ ಮತ್ತು ತೂಕದ ಕಡೆಗೆ ನೋಡಿ. ಇದು ಚಿನ್ನದ ಗುಣಮಟ್ಟದ ಪರೀಕ್ಷೆಯಾಗಿದೆ. ಅಸಲಿ ಚಿನ್ನ ಎಂದು ತಿಳಿದಿರುವ ಒಂದು ತುಂಡನ್ನು ತೆಗೆದುಕೊಳ್ಳಿ. ಮತ್ತೊಂದು ದೊಡ್ಡ ಚಿನ್ನವನ್ನು ತೆಗೆದುಕೊಳ್ಳಿ. ಈ ವೇಳೆ ದೊಡ್ಡ ಚಿನ್ನವು ತುಂಬಾ ಹಗುರವಾಗಿದ್ದರೆ ಆಗ ನೀವು ಅದನ್ನು ನಕಲಿ ಎಂದು ತಿಳಿಯಿರಿ. ಪಿಚ್ ಟೆಸ್ಟರ್ ಮತ್ತು ಕ್ಯಾಲಿಪರ್ಸ್ ನಂತಹ ಆಭರಣದ ಮಾಪನವನ್ನು ಬಳಸಬಹುದು.